ಪುಂಜ ಅಂದ್ರೆ ನೆನಪಾಗೋದೆ ಗುಂಡಾಗಿ ಮುದ್ದಾಗಿರುವಂತಹ ಶುಭ ಪುಂಜ ನಮ್ ಕಣ್ಣೆದ್ರಿಗೆ ಬರ್ತಾರೆ. ಆದ್ರೆ ಅವ್ರು ಒಂದ್ 2 ಮೂವಿ ಮಾತ್ರ ತೆಳ್ಳಕ್ಕಿರೋದು ಕಾಣಿಸ್ತೆ. ಅದಾದ್ಮೇಲೆ ಸಡನ್ ಆಗಿ ಅವರು ಗುಂಡಾಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದು ಯಾಕೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಮತ್ತೆ ಅವರು ಸಣ್ಣಗಾಗಿರೋದು ಯಾಕೆ ಅನ್ನೋದು ಕೂಡ ಅವರೇ ಹೇಳ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರು ಆಗ ಒಂದು ಪೀಕ್ ಟೈಮ್ ಇದ್ದಂತಹ ಟೈಮ್ ಅದು. ಅವ್ರಿಗೆ ತುಂಬಾ ಫೇಮಸ್ ಆಗಿದ್ರು, ಆಗ ಒಳ್ಳೆ ವರ್ಕ್ ಪೀಕ್ ಅಲ್ಲಿ ಇದ್ರು. ಆ ಟೈಮಲ್ಲಿ ಯಾವುದೋ ಒಂದು ಇಂಟರ್ವ್ಯೂ ಮಾಡಿದ್ರೆ ಅಥವಾ ಒಂದು ಶೂಟ್ ಮಾಡಿದ್ರೆ ಒಂದ್ ಕೆಲಸ ಮಾಡಿದ್ರೆ ಸಾಕು ಸುಸ್ತಾಗ್ತಿತ್ತಂತೆ. ಅದಕ್ಕೆ ಜಂಕ್ ಫುಡ್ ಅನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅಂದ್ರೆ ಚಕ್ಲಿ, ನಿಪ್ಪಟ್ಟು, ಹೀಗೆ ಸ್ವೀಟ್ಸ್ ಏನ್ ಸಿಗುತ್ತೋ ಅದನ್ನೆಲ್ಲ ತಿಂದು 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 ಸಖತ್ತಾಗಿ ದಪ್ಪ ಆಗಿದ್ದಂತ ಅವರೇ ಹೇಳ್ಕೊಂಡಿದ್ದಾರೆ. ಮತ್ತೆ ಈಗ ಅವರು ಸಣ್ಣ ಆಗಿದ್ದಾರೆ. ಅದಕ್ಕೂ ಸಹ ಯಾವ ರೀತಿಯಾಗಿ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ನಾನು ಸಣ್ಣ ಆದ ಅನ್ನೋದನ್ನು ಕೂಡ ಅವರೇ ಹೇಳ್ಕೊಂಡಿದ್ದಾರೆ. ಒಂದು 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 ಜಿಮ್ ವರ್ಕೌಟ್ ಆಗ್ಲಿ ಅದನ್ನ ನಾನು ಇಷ್ಟೇ ಗಂಟೆ ಮಾಡ್ಬೇಕು ಅನ್ನೋದನ್ನ ಲಿಮಿಟ್ ಅಲ್ಲಿ ಇಟ್ಕೊಂಡಿಲ್ಲ. ನಂಗೆ ಎಷ್ಟು ಟೈಮ್ ನಂಗೆ ಸಾಧ್ಯ ಆಗುತ್ತೋ ಅಷ್ಟು ಟೈಮ್ ನಾನು ವರ್ಕೌಟ್ ಮಾಡ್ತೇನೆ. ಹಾಗೆ ಜಂಕ್ ಫುಡ್ ಅನ್ನ ಕೂಡ ಅವಾಯ್ಡ್ ಮಾಡಿದ್ದೇನೆ. ಕೆಲವರು ಹೇಳ್ತಾರೆ ಅನ್ನ ತಿಂದ್ರೆ ಸ್ವಲ್ಪ ದಪ್ಪ ಆಗ್ತಾರೆ ಅಂತ, ಆದ್ರೆ ಅದು ಸುಳ್ಳು. ನಾನು ಅನ್ನ ತಿನ್ಕೊಂಡೆ ಸಣ್ಣ ಆಗಿದ್ದೀನಿ ಅನ್ನೋದನ್ನ ಕೂಡ ಶುಭಾ ಪುಂಜ್ ಅವರು ಹೇಳ್ಕೊಂಡಿದ್ದಾರೆ.